ನಮಸ್ಕಾರ. ಮುಖ್ಯಾಂಶಗಳು. ಮೆಟ್ರೋ ರೈಲು ನಿರ್ಮಾಣಕ್ಕೆ ಪ್ರತ್ಯೇಕ ನೀತಿ, ದೇಶದ 2ನೇ ಹಂತದ ನಗರಗಳಿಗೂ ಮೆಟ್ರೋ ಜಾಲ, ಪ್ರಧಾನಿ ನರೇಂದ್ರ ಮೋದಿ. ಪ್ರತಿಭಟನಾ ನಿರತ ರೈತರೊಂದಿಗೆ ನಾಳೆ 10ನೇ ಸುತ್ತಿನ ಸಮಾಲೋಚನೆ, ಪರ್ಯಾಯ ಕ್ರಮಗಳ ಕುರಿತು ಚರ್ಚೆ ನಿರೀಕ್ಷೆ, ಸಚಿವ ನರೇಂದ್ರ ಸಿಂಗ್ ತೋಮರ್. ಮಹಾರಾಷ್ಟ್ರ ಮುಖ್ಯಮಂತ್ರಿ ಹೇಳಿಕೆ ಒಕ್ಕೂಟ ತತ್ವಕ್ಕೆ ವಿರುದ್ಧವಾದುದು, ಸೌಹಾರ್ದಯುತ ವಾತಾವರಣವನ್ನು ಕದಡುವುದು ಸಲ್ಲ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಬ್ರಿಸ್ಬೇನ್ ಕ್ರಿಕೆಟ್ ಟೆಸ್ಟ್ ಪಂದ್ಯ, ಭಾರತಕ್ಕೆ ಗೆಲ್ಲಲು 324 ರನ್ಗಳ ಗುರಿ ನೀಡಿದ ಆಸ್ಟ್ರೇಲಿಯಾ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ಅಹಮದಾಬಾದ್ ಮೆಟ್ರೋ ರೈಲು ಯೋಜನೆಯ 2ನೇ ಹಂತದ ಕಾಮಗಾರಿ ಮತ್ತು ಸೂರತ್ ಮೆಟ್ರೋ ರೈಲು ಯೋಜನೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಶಿಲಾನ್ಯಾಸ ನೆರವೇರಿಸಿದರು. भागते लोग, कभी आसमान सी ऊंचाई, बनती बदलती जिंदगियों का शहर है सूरत, और सूरत की फास्ट लाइफ को सुपर फास्ट गति देने सूरत आ पहुंची है। महत्वपूर्ण प्रोजेक्ट्स पर काम चल रहा है और सूरत की प्रगति को अविरत गति देने का काम करेगी सूरत मेट्रो रेल। प्रधानमंत्री श्री नरेंद्र मोदी जी के विजन का ही परिणाम है कि अहमदाबाद में मेट्रो रेल की सफल शुरुआत के गुजरात के शहरों के साथ साथ ग्रामीण विकास में भी बीते सालों में अभूतपूर्व विकास हुआ है. ಬಳಿಕ ಪ್ರಧಾನಿ ಪ್ರಸ್ತುತ ದೇಶದ 27 ನಗರಗಳಲ್ಲಿ 1000 ಕಿಲೋಮೀಟರ್ ಮೆಟ್ರೋ ಜಾಲದ ಕಾಮಗಾರಿ ನಡೆಯುತ್ತಿದೆ. ಮೆಟ್ರೋ ರೈಲು ನಿರ್ಮಾಣಕ್ಕಾಗಿಯೇ ಪ್ರತ್ಯೇಕ ನೀತಿ ರೂಪಿಸಲಾಗಿದೆ. ಇದರ ಫಲವಾಗಿ ದೇಶದ ಹಲವು ಭಾಗಗಳಲ್ಲಿ ಅಲ್ಲಿನ ಅಗತ್ಯಕ್ಕೆ ತಕ್ಕಂತೆ ಮೆಟ್ರೋ ರೈಲು ಕಾಮಗಾರಿ ಭರದಿಂದ ಸಾಗಿದೆ. 2ನೇ ಹಂತದ ನಗರಗಳಿಗೂ ಮೆಟ್ರೋ ವ್ಯವಸ್ಥೆ ದೊರಕಲಿದೆ ಎಂದರು. ಕಳೆದ 6 ವರ್ಷಗಳಲ್ಲಿ ದೇಶದಲ್ಲಿ 6500ಕ್ಕೂ ಅಧಿಕ ಕಿಲೋಮೀಟರ್ ಉದ್ದದ ಮೆಟ್ರೋ ರೈಲು ಮಾರ್ಗ ನಿರ್ಮಾಣ ಮಾಡಲಾಗಿದೆ. ನಗರಗಳ ಸಾರಿಗೆಯನ್ನು ಕೇಂದ್ರೀಕೃತ ವ್ಯವಸ್ಥೆಯಡಿ ರೂಪಿಸಲು ಕಾರ್ಯಯೋಜನೆ ರೂಪಿಸಲಾಗಿದೆ. ಇದರಿಂದ ಸಾಮೂಹಿಕ ಸಾರಿಗೆ ವ್ಯವಸ್ಥೆ ನಿರ್ವಹಣೆಗೆ ಸಹಕಾರಿಯಾಗಲಿದೆ. ದೇಶದ ಭವಿಷ್ಯದ ಅಗತ್ಯಗಳನ್ನು ಪರಿಗಣಿಸಿ ಮೂಲಸೌಕರ್ಯಾಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗಿದೆ ಎಂದರು. ಇಂದು ಭಾರತ ಆತ್ಮವಿಶ್ವಾಸದೊಂದಿಗೆ ಮುನ್ನಡೆಯುತ್ತಿದೆ. ವಿಶ್ವದ ಬೃಹತ್ ವಸತಿ ನಿರ್ಮಾಣ ಕಾರ್ಯಕ್ರಮ ಭಾರತದಲ್ಲಿ ಕೈಗೊಳ್ಳಲಾಗಿದೆ. ಅಷ್ಟೇ ಅಲ್ಲದೆ ಕೋವಿಡ್-19 ಸೋಂಕಿನ ವಿರುದ್ಧ ವಿಶ್ವದಲ್ಲೇ ಅತಿದೊಡ್ಡ ಲಸಿಕಾ ಅಭಿಯಾನವೂ ಆರಂಭವಾಗಿದೆ. ಎಲ್ಲ ಮೂಲಭೂತ ಕಾಮಗಾರಿಗಳನ್ನು ನಿರ್ದಿಷ್ಟ ಕಾಲಮಿತಿಯಲ್ಲಿ ಪೂರ್ಣಗೊಳಿಸಲಾಗುತ್ತಿದೆ ಎಂದು ತಿಳಿಸಿದರು. सिर्फ पीने का पानी ही नहीं बल्कि सिंचाई के लिए भी आज गुजरात के उन क्षेत्रों तक पानी पहुंचा है जहां कभी सिंचाई की सुविधा असंभव मानी जाती थी. सपने में भी कोई सोचता नहीं था. सरदार सरोवर डैम हो, सौनी योजना हो, वाटर ग्रिड्स का नेटवर्क हो, गुजरात के सूखाग्रस्त क्षेत्रों को हरित करने के लिए बहुत व्यापक काम किया गया है. मां नर्मदा का पानी अब सैकड़ों किलोमीटर दूर कच्छ तक पहुंच रहा है. माइक्रो इरिगेशन के मामले में भी गुजरात ಕಾಮಗಾರಿಗಳ ಪ್ರಗತಿ ಪರಿಶೀಲನಾ ಸಭೆಗಳನ್ನು ನಿರಂತರವಾಗಿ ನಡೆಸಲಾಗುತ್ತಿದೆ. ಕಳೆದ 5 ವರ್ಷಗಳಲ್ಲಿ 13 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ. ಹಲವಾರು ವರ್ಷಗಳಿಂದ ಬಾಕಿ ಇದ್ದ ಯೋಜನೆಗಳಿಗೆ ಮರು ಚಾಲನೆ ನೀಡಲಾಗಿದೆ ಎಂದು ತಿಳಿಸಿದರು. ಆತ್ಮನಿರ್ಭರ ಭಾರತ ಅಭಿಯಾನದಲ್ಲಿ ದೇಶದ ಸಣ್ಣ, ಅತಿಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಒತ್ತು ನೀಡಲಾಗಿದೆ. ಉತ್ಪಾದನೆ ಮತ್ತು ಸೇವಾ ಕ್ಷೇತ್ರಗಳ ನಡುವೆ ಸಮನ್ವಯತೆ ತರಲಾಗಿದೆ. ಸರ್ಕಾರಿ ವಲಯದಲ್ಲೂ ಸಣ್ಣ, ಮಧ್ಯಮ ಉದ್ದಿಮೆಗಳಿಗೆ ಅವಕಾಶ ನೀಡಲಾಗುತ್ತಿದೆ ಎಂದರು. ಸರ್ಕಾರದ ನಿರಂತರ ಪ್ರಯತ್ನದ ಫಲವಾಗಿ 21ನೇ ಶತಮಾನದ ಯುವಜನತೆ ಆಧುನಿಕ ಸೌಲಭ್ಯಗಳನ್ನು ಬಳಸಿಕೊಂಡು ತಮ್ಮ ಕನಸುಗಳನ್ನು ಈಡೇರಿಸಿಕೊಳ್ಳುವತ್ತ ದಾಪುಗಾಲಿಟ್ಟಿದ್ದಾರೆ ಎಂದರು. ಗೃಹ ಸಚಿವ ಅಮಿತ್ ಶಾ ಅಹಮದಾಬಾದ್ ಮತ್ತು ಸೂರತ್ ನಾಗರಿಕರಿಗೆ ಇಂದು ಮಹತ್ವಪೂರ್ಣ ದಿನವಾಗಿದೆ ಎಂದರು. ಗುಜರಾತ್ನಲ್ಲಿ ಕೇಂದ್ರ ಸರ್ಕಾರ ಕೈಗೊಂಡ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಈ ಸಂದರ್ಭದಲ್ಲಿ ವಿವರಿಸಿದರು. નિશ્ચિત રૂપે ખૂબ ઝડપથી આગળ વધશે એનો મને વિશ્વાસ છે. सरकारी नौकरी करने वालों का, रिटायर्ड लोगों का एक प्रकार से ढीला ढाला सुस्त ऐसा एक
क्षेत्र बन गया था, उसको शहर ही नहीं कह सकते। लेकिन पिछले कुछ सालों में हमने गांधीनगर की इस छवि को तेजी से बदलते हुए देखा है। अब जहां कहीं भी जाएंगे, गांधीनगर में आपको युवा दिखेंगे, नौजवान दिखेंगे, सपनों का अंबार दिखेगा। आज गांधीनगर की पहचान है आईआईटी गांधीनगर, गुजरात नेशनल लॉ यूनिवर्सिटी, नेशनल फॉरेंसिक साइंस यूनिवर्सिटी, रक्षा शक्ति यूनिवर्सिटी, निफ्ट। आज गांधीनगर की पहचान है पंडित दीनदयाल पेट्रोलियम यूनिवर्सिटी, इंडियन इंस्टीट्यूट ऑफ टीचर्स एजुकेशन, धीरूभाई अंबानी इंस्टीट्यूट ऑफ इंफॉर्मेशन एंड कम्युनिकेशन टेक्नोलॉजी, नेशनल इंस्टीट्यूट ऑफ डिजाइन, बाइसेक। अनगिनत मैं कह सकता हूं। बड़ी खासियत ಈ ಸಂದರ್ಭದಲ್ಲಿ ಕೇಂದ್ರ ನಗರಾಭಿವೃದ್ಧಿ ಸಚಿವ ಹರ್ದೀಪ್ ಸಿಂಗ್ ಪುರಿ, ರಾಜ್ಯಪಾಲ ಆಚಾರ್ಯ ದೇವವ್ರತ್, ಗುಜರಾತ್ ಮುಖ್ಯಮಂತ್ರಿ ವಿಜಯ್ ರೂಪಾಣಿ ಉಪಸ್ಥಿತರಿದ್ದರು. ಕೃಷಿ ಸುಧಾರಣಾ ಕಾಯ್ದೆ ಹಿಂಪಡೆಯುವುದನ್ನು ಹೊರತುಪಡಿಸಿ ಪ್ರತಿಭಟನಾ ನಿರತ ರೈತರು ಪರ್ಯಾಯ ಕ್ರಮಗಳ ಕುರಿತು ಚಿಂತನೆ ನಡೆಸಬೇಕಿದೆ ಎಂದು ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಹೇಳಿದ್ದಾರೆ. ನಾಳೆ ನಡೆಯಲಿರುವ ರೈತ ಮುಖಂಡರು ಮತ್ತು ಸರ್ಕಾರದ ನಡುವಿನ 10ನೇ ಸುತ್ತಿನ ಮಾತುಕತೆಯಲ್ಲಿ ಕೃಷಿ ಸುಧಾರಣೆಯ ಕುರಿತು ಸಮಗ್ರ ಚರ್ಚೆ ನಡೆಸುವಂತೆ ಪ್ರತಿಭಟನಾ ನಿರತ ರೈತರಿಗೆ ಸಚಿವರು ಮನವಿ ಮಾಡಿದ್ದಾರೆ. ಸರ್ಕಾರ ಈಗಾಗಲೇ ರೈತ ಸಂಘಟನೆಗಳಿಗೆ ಪ್ರಸ್ತಾವನೆ ಕಳುಹಿಸಿದ್ದು, ಮಂಡಿಗಳು, ವ್ಯಾಪಾರಿಗಳ ನೋಂದಣಿ ಮತ್ತು ಇತರ ಸಂದೇಹಗಳ ಕುರಿತು ಸ್ಪಷ್ಟೀಕರಣ ನೀಡಲು ಸಿದ್ದವಿರುವುದಾಗಿ ತಿಳಿಸಿದ್ದಾರೆ. वो रिपील के अलावा क्या विकल्प चाहते हैं, वो विकल्प सरकार के सामने प्रस्तुत करें तो सरकार जरूर पूरी गंभीरता के साथ उनकी समस्या पर, उनकी आपत्ति पर विचार करने को खुले मन से तैयार है. 3 ಕೃಷಿ ಸುಧಾರಣಾ ಕಾಯ್ದೆಗಳನ್ನು ಹಿಂಪಡೆಯುವಂತೆ ಒತ್ತಾಯಿಸಿ ದೆಹಲಿಯಲ್ಲಿ ಪ್ರತಿಭಟನೆ ನಡೆಸುತ್ತಿರುವ ರೈತರು ಇದೇ 26 ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಟ್ರ್ಯಾಕ್ಟರ್ ರ್ಯಾಲಿ ನಡೆಸಲು ಉದ್ದೇಶಿಸಿರುವುದನ್ನು ನಿರ್ಬಂಧಿಸುವಂತೆ ದೆಹಲಿ ಪೊಲೀಸರು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದರು. ಈ ಕುರಿತು ಅರ್ಜಿ ವಿಚಾರಣೆ ನಡೆಸಿದ ಸರ್ವೋನ್ನತ ನ್ಯಾಯಾಲಯ ಬುಧವಾರಕ್ಕೆ ವಿಚಾರಣೆಯನ್ನು ಮುಂದೂಡಿದೆ. ಈ ಮಧ್ಯೆ ದೆಹಲಿಗೆ ಯಾರು ಆಗಮಿಸಬೇಕು, ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ಎನ್ನುವುದನ್ನು ದೆಹಲಿ ಪೊಲೀಸರೇ ನಿರ್ಧರಿಸಬಹುದು ಎಂದು ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಮಹಾರಾಷ್ಟ್ರ ಮುಖ್ಯಮಂತ್ರಿ ಉದ್ದವ್ ಠಾಕ್ರೆ ಅವರು ಮರಾಠಿ ಭಾಷೆ ಮತ್ತು ಸಂಸ್ಕೃತಿಯ ಪ್ರಧಾನ ಪ್ರದೇಶಗಳನ್ನು ಮಹಾರಾಷ್ಟ್ರಕ್ಕೆ ಸೇರ್ಪಡೆಗೊಳಿಸಿಕೊಳ್ಳುವ ಕುರಿತು ಮಾತನಾಡಿರುವುದು ಭಾರತೀಯ ಒಕ್ಕೂಟ ತತ್ವಕ್ಕೆ ವಿರುದ್ಧವಾದ ನಿಲುವಾಗಿದೆ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ತಮ್ಮ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ. ಮಹಾಜನ್ ವರದಿಯ ಸತ್ಯವನ್ನು ಎಲ್ಲರೂ ತಿಳಿದುಕೊಳ್ಳಬೇಕು. ಹೀಗಿರುವಾಗ ಪ್ರಾದೇಶಿಕತೆ ಮತ್ತು ಭಾಷಾಂತತೆಯ ಮಾತುಗಳು ದೇಶದ ಏಕತೆಗೆ ಮಾರಕವಾಗಿವೆ. ಇದನ್ನು ತಾವು ಖಂಡಿಸುವುದಾಗಿ ತಿಳಿಸಿರುವ ಮುಖ್ಯಮಂತ್ರಿ, ಉಭಯ ರಾಜ್ಯಗಳ ಗಡಿಯ ಜನತೆ ಸಹಬಾಳ್ವೆಯನ್ನು ಕಾಪಾಡಿಕೊಂಡಿದ್ದಾರೆ. ಈ ಸೌಹಾರ್ದಯುತ ವಾತಾವರಣವನ್ನು ಹದಗೆಡಿಸುವ ಪ್ರಯತ್ನ ನೋವಿನ ಸಂಗತಿಯಾಗಿದೆ ಎಂದು ತಿಳಿಸಿದ್ದಾರೆ. ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕಿನ ಬೊಮ್ಮಸಂದ್ರದ ನಾರಾಯಣ ನೇತ್ರಾಲಯದಲ್ಲಿ ಕೊರೋನಾ ಲಸಿಕೆ ವಿತರಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಸಚಿವ ಗೋಪಾಲಯ್ಯ, ನಾರಾಯಣ ನೇತ್ರಾಲಯದ ಮುಖ್ಯಸ್ಥ ಡಾ ಭುಜಂಗಶೆಟ್ಟಿ ಸೇರಿದಂತೆ ಹಿರಿಯ ವೈದ್ಯರುಗಳು ಹಾಗೂ ಆರೋಗ್ಯ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇದೇ ವೇಳೆ ಡಾ ಭುಜಂಗಶೆಟ್ಟಿ ಕೊರೋನಾ ಲಸಿಕೆ ಪಡೆದರು.
ಬಳಿಕ ಸಚಿವ ಗೋಪಾಲಯ್ಯ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕೊರೋನಾ ಲಸಿಕೆ ಯೋಜನೆ ಯಶಸ್ವಿಗೊಳಿಸಲು ಶ್ರಮಿಸುತ್ತಿವೆ. ಕೊರೋನಾ ಲಸಿಕೆ ಸುರಕ್ಷಿತವಾಗಿದೆ. ಸಾರ್ವಜನಿಕರು ಈ ಕುರಿತು ಅನಗತ್ಯ ಆತಂಕ ಪಡುವುದು ಸಲ್ಲ ಎಂದರು. ಪ್ರಾರಂಭ ಮಾಡಿದ್ದಾರೆ. ನಾನು ಈ ಸಂಸ್ಥೆಯ ಮುಖ್ಯಸ್ಥರನ್ನ ಮತ್ತು ಸಿಬ್ಬಂದಿ ವರ್ಗದವರನ್ನ ಮತ್ತು ನಮ್ಮ ಮಹಾನಗರ ಪಾಲಿಕೆ ಅಧಿಕಾರಿಗಳನ್ನು ಈ ಸಂದರ್ಭದಲ್ಲಿ ಅಭಿನಂದಿಸುತ್ತೇನೆ. ಈ ರೀತಿಯ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಏನು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಏನಿದೆ, ಹಾಸ್ಪಿಟಲ್ಗಳೇನಿವೆ, ಎಲ್ಲ ಕಡೆ ಪ್ರಾರಂಭ ಆಗಬೇಕು. ಇದನ್ನು ಡಾಕ್ಟರ್ ಭುಜಂಗಶೆಟ್ಟಿ ತಾವು ಕೂಡ ಕೊರೋನಾ ಲಸಿಕೆ ಪಡೆದಿದ್ದು ಲಸಿಕೆಯಿಂದ ಯಾವುದೇ ಅಡ್ಡ ಪರಿಣಾಮ ಇಲ್ಲ. ಹೀಗಾಗಿ ಜನರು ನಿರಾತಂಕವಾಗಿ ಲಸಿಕೆಯನ್ನು ಪಡೆಯಬಹುದು ಎಂದರು. ಇದೊಂದು ಒಳ್ಳೆ ವ್ಯಾಕ್ಸಿನ್, ಒಳ್ಳೆ ಅವಕಾಶ. ನಿಮಗೆ ಯಾವ ನಿಮ್ಮ ಸರದಿ ಬರುತ್ತೋ ಆವಾಗ ಖಂಡಿತವಾಗಿ ಈ ವ್ಯಾಕ್ಸಿನ್ನ ತಾವೆಲ್ಲರೂ ತಗೋಬೇಕು. ಬಟ್ ಮರಿಬಾರ್ದು, ವ್ಯಾಕ್ಸಿನ್ ತಗೊಂಡ ತಕ್ಷಣ ನಾವು ಮಾಸ್ಕ್ ಬಿಸಾಕ್ಬೋದು, ಬೇರೆ ಏನು ಬೇಕಾಗಿಲ್ಲ ಅಂತ ಅಲ್ಲ. ಮಾಸ್ಕು ಬೇಕು, ಸೋಷಿಯಲ್ ಡಿಸ್ಟೆನ್ಸಿಂಗು ಬೇಕು, ಹ್ಯಾಂಡ್ ಹೈಜೀನು ಬೇಕು. ವ್ಯಾಕ್ಸಿನ್ ತಗೊಂಡ್ರ ಮೇಲೂ ಕೂಡ ಅದನ್ನು ಮಾಡಲೇಬೇಕಂತ ನಾನು ಜನರಲ್ಲಿ ಕೇಳ್ಬೋದು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ನಿನ್ನೆ 4 ಆಸ್ಪತ್ರೆಗಳಲ್ಲಿ ಸುಮಾರು 3,000 ಆರೋಗ್ಯ ಸಿಬ್ಬಂದಿಗೆ ಕೋವಿಡ್-19 ಲಸಿಕೆ ನೀಡಲಾಯಿತು. ಮಣಿಪಾಲ್ ಆಸ್ಪತ್ರೆಗೆ ಭೇಟಿ ನೀಡಿ ಲಸಿಕೆ ನೀಡಿಕೆ ಕಾರ್ಯದ ಪರಿಶೀಲನೆ ನಡೆಸಿದ ಬಿಬಿಎಂಪಿ ಆಯುಕ್ತ ಎನ್ ಮಂಜುನಾಥ್ ಪ್ರಸಾದ್ ಒಂದೇ ದಿನ 58% ಆರೋಗ್ಯ ಸಿಬ್ಬಂದಿಗೆ ಲಸಿಕೆ ನೀಡಲಾಗಿದೆ ಎಂದು ಮಾಹಿತಿ ನೀಡಿದರು. ಇದೇ ವೇಳೆ ಆರೋಗ್ಯ ವಿಶೇಷ ಆಯುಕ್ತರು, ಮುಖ್ಯ ಆರೋಗ್ಯಾಧಿಕಾರಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮಣಿಪಾಲ್ ಆಸ್ಪತ್ರೆಯ 43 ಲಸಿಕಾ ಕೇಂದ್ರ, ಬ್ಯಾಪ್ಟಿಸ್ಟ್ ಆಸ್ಪತ್ರೆ, ಸೇಂಟ್ ಫಿಲೋಮಿನಾ ನರ್ಸಿಂಗ್ ಕಾಲೇಜು ಹಾಗೂ ಕಾಕ್ಸ್ಟೌನ್ ಪಾಲಿಕೆಯ ಹೆರಿಗೆ ಆಸ್ಪತ್ರೆಯಲ್ಲಿ ಆರೋಗ್ಯ ಸೇವಾ ಸಿಬ್ಬಂದಿಗೆ ಇಂದು ಲಸಿಕೆ ನೀಡಲಾಗುತ್ತದೆ. ಜೊತೆಗೆ ಲಸಿಕಾ ಕೇಂದ್ರಗಳ ಸಂಖ್ಯೆಯನ್ನು ಹೆಚ್ಚಿಸಲು ಬಿಬಿಎಂಪಿ ನಿರ್ಧರಿಸಿದೆ. ಕೋವಿಡ್-19 ಲಸಿಕೆ ಅಭಿಯಾನದ 2ನೇ ದಿನವಾದ ನಿನ್ನೆ 6 ರಾಜ್ಯಗಳಲ್ಲಿ ಒಟ್ಟು 17,072 ಫಲಾನುಭವಿಗಳಿಗೆ ಲಸಿಕೆ ನೀಡಲಾಗಿದೆ. ಕರ್ನಾಟಕ, ಆಂಧ್ರಪ್ರದೇಶ, ತಮಿಳುನಾಡು, ಅರುಣಾಚಲ ಪ್ರದೇಶ, ಕೇರಳ ಹಾಗೂ ಮಣಿಪುರ ರಾಜ್ಯಗಳಲ್ಲಿ ಲಸಿಕೆ ಅಭಿಯಾನ ಜಾರಿಯಲ್ಲಿತ್ತು. Inoculations done as per procedure. According to the Health Ministry, there were 553 sessions on Sunday in a total of 6 states in which 17,072 beneficiaries were vaccinated. To summarize, ಲಸಿಕೆ ಬಗ್ಗೆ ವಿವರಣೆ ನೀಡಿರುವ ಕೇಂದ್ರ ಆರೋಗ್ಯ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಮನೋಹರ್ ಅಗ್ನಾನಿ 2 ದಿನಗಳಲ್ಲಿ ಒಟ್ಟು 2,21,301 ಫಲಾನುಭವಿಗಳಿಗೆ ಲಸಿಕೆ ನೀಡಲಾಗಿದೆ. ಮೊದಲ ದಿನದಲ್ಲೇ 2,07,229 ಫಲಾನುಭವಿಗಳು ಲಸಿಕೆ ಪಡೆದಿದ್ದು, ಇದು ವಿಶ್ವದಲ್ಲೇ ಒಂದು ದಿನದಲ್ಲಿ ಅತಿ ಹೆಚ್ಚು ಲಸಿಕೆ ಪಡೆದ ದಾಖಲೆಯಾಗಿದೆ ಎಂದರು. ಕಳೆದ 2 ದಿನಗಳಲ್ಲಿ ಒಟ್ಟು 447 ಲಸಿಕೆಯ ಅಡ್ಡ ಪರಿಣಾಮದ ಪ್ರಕರಣಗಳು ವರದಿಯಾಗಿದ್ದು, ಈ ಪೈಕಿ ಕೇವಲ 3 ಮಾತ್ರ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ. ಇವರಲ್ಲಿ 2 ವ್ಯಕ್ತಿಗಳು ಈಗಾಗಲೇ ಆಸ್ಪತ್ರೆಯಿಂದ ಬಿಡುಗಡೆಗೊಂಡಿದ್ದು, ಇನ್ನೋರ್ವರ ಆರೋಗ್ಯ ಸ್ಥಿರವಾಗಿದೆ ಎಂದರು. ಲಸಿಕೆ ಪಡೆದ ಕೆಲವರಲ್ಲಿ ಜ್ವರ, ತಲೆನೋವು, ವಾಕರಿಕೆ ಇಂತಹ ಸಣ್ಣಪುಟ್ಟ ತೊಂದರೆ ಕಾಣಿಸಿಕೊಂಡಿದ್ದು, ಅವುಗಳಿಗೆ ತಕ್ಷಣ ಚಿಕಿತ್ಸೆ ನೀಡಲಾಗಿದೆ ಎಂದು ತಿಳಿಸಿದರು. ಲಸಿಕೆ ಅಭಿಯಾನದ ಪ್ರಗತಿ, ಸಮಸ್ಯೆಗಳನ್ನು ಗುರುತಿಸಿ ಅವುಗಳನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಎಲ್ಲಾ ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಸಚಿವರೊಂದಿಗೆ ಸಭೆಯನ್ನು ಕೂಡ ನಡೆಸಲಾಗಿದೆ ಎಂದು ಹೇಳಿದರು. ದೇಶದಲ್ಲಿ ಕೋವಿಡ್-19 ಸೋಂಕು ಪ್ರಕರಣಗಳ ಸಂಖ್ಯೆಯಲ್ಲಿ ಗಣನೀಯ ಇಳಿಕೆ ಕಂಡುಬಂದಿದೆ. ಕಳೆದ 24 ಗಂಟೆಗಳಲ್ಲಿ ಹೊಸದಾಗಿ 13,788 ಕೊರೋನಾ ಸೋಂಕು ಪ್ರಕರಣಗಳು ದೃಢಪಟ್ಟಿವೆ. ಇದರೊಂದಿಗೆ ಕೋವಿಡ್-19 ಸೋಂಕಿತ ಪ್ರಕರಣಗಳ ಒಟ್ಟು ಸಂಖ್ಯೆ 1,05,71,773ಕ್ಕೆ ಏರಿಕೆಯಾಗಿದೆ. ದೇಶದಲ್ಲಿ ಒಟ್ಟು 2,08,012 ಸಕ್ರಿಯ ಪ್ರಕರಣಗಳಿದ್ದು, ಈ ಪ್ರಮಾಣ ,1.97ಕ್ಕೆ ಇಳಿಕೆಯಾಗಿದೆ. ಇದುವರೆಗೂ ಒಟ್ಟು 1,02,11,342 ಮಂದಿ ಗುಣಮುಖರಾಗಿದ್ದು, ಚೇತರಿಕೆಯ ದರ ,96.59ರಲ್ಲಿದೆ. ದೇಶದಲ್ಲಿ ಈವರೆಗೆ 1,52,419 ಮಂದಿ ಸಾವನ್ನಪ್ಪಿದ್ದು, ಮರಣ ಪ್ರಮಾಣ ,1.44ರಷ್ಟಿದೆ. ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಕಳೆದ ವಾರ ದೇಶದ ವಿವಿಧ ಭಾಗಗಳಲ್ಲಿ ಒಟ್ಟು 534 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಮಾಡುವ ಮೂಲಕ ಹೊಸ ದಾಖಲೆ ನಿರ್ಮಿಸಿದೆ.
ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ಒಟ್ಟು 8,163 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಮಾಡಲಾಗಿದೆ. ಪ್ರತಿದಿನ ಸರಾಸರಿ 28.16 ಕಿಲೋಮೀಟರ್ ರಸ್ತೆ ನಿರ್ಮಿಸಲಾಗಿದ್ದು, ಕಳೆದ ವರ್ಷ ಇದೇ ಅವಧಿಗೆ ಪ್ರತಿದಿನ ಸರಾಸರಿ 26.11 ಕಿಲೋಮೀಟರ್ನಂತೆ 7,571 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಮಾಡಲಾಗಿದೆ. ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಪ್ರಸಕ್ತ ಆರ್ಥಿಕ ವರ್ಷದ ಮಾರ್ಚ್ ವೇಳೆಗೆ 11,000 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಗುರಿ ಹೊಂದಿದೆ. ಕೇಂದ್ರ ಸರ್ಕಾರದ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆಯಡಿ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಹೇಮದಾಳ ಗ್ರಾಮದ ರೈತ ಪ್ರೇಮ್ಕುಮಾರ್ ಹೊಟ್ಟೆಮೆಣಸಿನಕಾಯಿ, ಕ್ಯಾಪ್ಸಿಕಂ ಬೆಳೆದು ಲಾಭ ಗಳಿಸುತ್ತಿದ್ದಾರೆ. ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆಯಡಿ ಅನುದಾನ ಪಡೆದಿರುವ ಇವರು ಪಾಲಿಹೌಸ್ ನಿರ್ಮಿಸಿಕೊಂಡು 5 ಎಕರೆ ಜಮೀನಿನಲ್ಲಿ ಉತ್ತಮ ಇಳುವರಿ ಪಡೆಯುತ್ತಿದ್ದಾರೆ. ಎರಡ್ 2019-20 ಸಾಲಿನಲ್ಲಿ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆಯಡಿ ಇವರಿಗೆ 20 ಗುಂಟೆ ಪಾಲಿಹೌಸ್ ನಿರ್ಮಾಣ. ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆಯಿಂದ ರೈತರಿಗೆ ಸಾಕಷ್ಟು ಲಾಭವಿದ್ದು, ರೈತರು ಸರ್ಕಾರದ ಈ ಸೌಲಭ್ಯವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು. ಅದನ್ನ ಇವರೇ ಬರೆಸ್ಕೊಂಡು ಒಟ್ಟಾರೆ ತುಂಬಾ ಚೆನ್ನಾಗಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಮತ್ತೆ ಈಗ ಇವರು ಕ್ಯಾಪ್ಸಿಕಮ್ ಬೆಳೆಯನ್ನು ತಗೊಂಡಿದ್ದಾರೆ. ಏನಕ್ಕೆ ತಗೊಂಡ್ರೆ ನಮ್ಮ ಕಡೆ ಡಿಸ್ಕಸ್ ಮಾಡಿದ್ರು, ಯಾವ ಬೆಳೆ ತೊಗೊಂಡ್ರೆ ನಮಗೆ ತುಂಬ ಬೇಗ ನಾನು ಹಾಕಿರೋ ಬಂಡವಾಳನ ಹೇಗೆ ತೊಗೊಬೋದು ಮತ್ತು ಏನು ಮಾಡ್ಬೋದು ಅಂತೇಳಿ ಡಿಸ್ಕಸ್ ಮಾಡಿದಾಗ ನಾವು ಇವರಿಗೆ ಕ್ಯಾಪ್ಸಿಕಮ್ ಸಜೆಸ್ಟ್ ಮಾಡಿದ್ವಿ. ಯಾಕಂದರೆ ಕ್ಯಾಪ್ಸಿಕಮ್ ಬೆಲೆ ಏನೂ ಇಲ್ಲ ಅಂದ್ರೂ ಪ್ರತಿ ಕೆಜಿಗೆ 20-30 ರೂಪಾಯಿ ಅಂತ ಸಿಗುತ್ತೆ ಆವ್ರೇಜ್ ಸರಾಸರಿಯಾಗಿ. ಆಮೇಲೆ 20 ಗುಂಟೆಯಲ್ಲಿ 6,000 ರಿಂದ 6,500 ಗಿಡಗಳನ್ನು ಇವರು ನಾಟಿ ಮಾಡ್ಬೋದು. ಇದರಲ್ಲಿ ರೈತ ಪ್ರೇಮ್ಕುಮಾರ್ ಕಳೆದ ನವೆಂಬರ್ ತಿಂಗಳಿನಲ್ಲಿ ಕ್ಯಾಪ್ಸಿಕಮ್ ನಾಟಿ ಮಾಡಿದ್ದು, ಈಗಾಗಲೇ 1 ಟನ್ ಕಟಾವು ಮಾಡಿ ಮಾರಾಟ ಮಾಡಿದ್ದೇನೆ. 1 ಕೆಜಿಗೆ 20 ರಿಂದ 25 ರೂಪಾಯಿ ದೊರೆಯುತ್ತಿರುವುದರಿಂದ ಹೆಚ್ಚಿನ ಲಾಭ ದೊರೆಯುತ್ತಿದೆ ಎಂದು ತಿಳಿಸಿದರು. ಅದನ್ನು ಕೀಳ್ತಾ ಇದ್ದೀವಿ. ಈಗ ಫಸ್ಟ್ ರೌಂಡ್ ಅಲ್ಲೇ ಗ್ರೀನ್ ಕಿತ್ತಿದ್ದೀವಿ. ಗ್ರೀನ್ ಬಂದು 35 ರೂಪಾಯಿ ರೇಟ್ ಇದೆ. ಕಲರ್ ಬಂದು 55 ರೂಪಾಯಿ ರೇಟ್ ಇದೆ. 1 ರೌಂಡ್ ಅಲ್ಲೇ ಗ್ರೀನ್ನ 1 ಟನ್ನಷ್ಟು ಕಿತ್ತಿದ್ದೀವಿ. ಈಗ ನೆಕ್ಸ್ಟ್ ರೌಂಡ್ ಕೀಳ್ತಾ ಇದ್ದೀವಿ. ಇದು 6 ರಿಂದ 7 ತಿಂಗಳು ಬರುತ್ತೆ ಅಂತ ಹೇಳಿದ್ದಾರೆ. ಈಗ ಆಲ್ರೆಡಿ 2 ಮಂತ್ ಒಂದು 10 ಡೇಸಿಂದ ಕೀಳ್ತಾ ಇದ್ದೀವಿ. ಹಣ್ಣು ಚೆನ್ನಾಗಿ ಬರ್ತಾ ಇದೆ ಈಗ ಕ್ರಾಪು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಮನ್ರೇಗಾ ಯೋಜನೆಯಡಿ ಹಲವು ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತಿದೆ. ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕು ಮನ್ರೇಗಾ ಅನುಷ್ಠಾನದಲ್ಲಿ ರಾಜ್ಯದಲ್ಲೇ ಪ್ರಥಮ ಸ್ಥಾನದಲ್ಲಿದ್ದು, ಉಳಿದ 5 ತಾಲೂಕುಗಳು 2 ರಿಂದ 11ರೊಳಗೆ ಸ್ಥಾನ ಪಡೆದಿವೆ. ಈ ಯೋಜನೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಜಿಲ್ಲಾ ಪಂಚಾಯಿತಿ ಕಾರ್ಯಯೋಜನೆ ರೂಪಿಸಿದೆ. ಯೋಜನೆಯಡಿ 50 ರಿಂದ 60 ಅಂಗನವಾಡಿ ಕೇಂದ್ರ ಮತ್ತು ಸರ್ಕಾರಿ ಶಾಲೆಗಳನ್ನು ಮಾದರಿಯಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ. ಮನ್ರೇಗಾ ಯೋಜನೆಯಡಿ ಅಭಿವೃದ್ಧಿಪಡಿಸುತ್ತಿರುವ ಚಿಕ್ಕಬಳ್ಳಾಪುರದ ಸರ್ಕಾರಿ ಶಾಲೆಗಳಲ್ಲಿ ನಾಯನಹಳ್ಳಿ ಶಾಲೆ ಗಮನ ಸೆಳೆಯುತ್ತಿದೆ. 1963ರಲ್ಲಿ ಆರಂಭವಾದ ನಾಯನಹಳ್ಳಿ ಸರ್ಕಾರಿ ಶಾಲೆ ಈಗ ಮಾದರಿ ಶಾಲೆಯಾಗಿ ಅಭಿವೃದ್ಧಿಗೊಂಡಿದೆ. ನಾವು 3 ಜನ ನಮಗೆ ಬೇಕಾಗಿರುವಂತಹ ರೀತಿಯಲ್ಲಿ ಬೇರೆ ಬೇರೆ ಮನೆನ ಕಟ್ಟ ನಮ್ಮ ಮನೆಗೆ ಬಾರಯ್ಯ. ಆಟದ ಮೈದಾನದ ಅಂಕಣ ಶಾಲೆಯ ಮುಖ್ಯ ಶಿಕ್ಷಕ ಜಗನ್ನಾಥಾಚಾರಿ ಶಾಲೆಯ ಅಭಿವೃದ್ಧಿಗೆ ಮನ್ರೇಗಾ ಯೋಜನೆ ಸಹಕಾರಿಯಾಗಿದ್ದು, ಇದರೊಂದಿಗೆ ಶಿಕ್ಷಕ ವರ್ಗವು ಸಾಕಷ್ಟು ಶ್ರಮ ವಹಿಸಿದೆ ಎಂದರು. ಕೊಠಡಿಗಳಿಗೂ ಸಹ ಒಂದು ಬಣ್ಣ ಬಳಿತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಹಾಗೆ ನಮ್ಮ ಪ್ರೌಢಶಾಲೆಯ ಶಿಕ್ಷಕರು, ಚಿತ್ರಕಲಾ ಶಿಕ್ಷಕರು ಈ ಶಾಲೆಯ ಅಂದವನ್ನು ಹೆಚ್ಚುಗೊಳಿಸೋದಕ್ಕೋಸ್ಕರ ಎಲ್ಲ ವರ್ಲಿ ಚಿತ್ರಕಲೆ ಮತ್ತು ಕೆಲವು ನಾಮಫಲಕಗಳನ್ನು ಸಹ ಬರೆದು ತುಂಬ ಸಹಕಾರವನ್ನು ನೀಡಿದ್ದಾರೆ.
ಇಲ್ಲಿ ವಿದ್ಯಾರ್ಥಿ ಮನೋಜ್, ಶಾಲೆಯಲ್ಲಿ ಉತ್ತಮ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ, ಇದರಿಂದ ಕಲಿಕೆಗೆ ಸಹಕಾರಿಯಾಗಿದೆ ಎಂದರು. ಪಾರ್ಕಿಂಗ್, ಗಿಡಗಳು, ಮರಗಳು, ತರಕಾರಿ ತೋಟ ಎಲ್ಲ ಹಾಕ್ಸಿದ್ದಾರೆ. ನಮ್ಮ ಶಾಲೆಯಲ್ಲಿ 2 ಶೌಚಾಲಯ, 4 ರೂಮ್, ಗ್ರಂಥಾಲಯ, ಉಗ್ರಾಣ, ಆಫೀಸ್ ರೂಮ್, ಕಾಂಪೌಂಡ್ ಎಲ್ಲ ಚಿತ್ರಗಳೆಲ್ಲ ಬಿಡಿಸಿದ್ದಾರೆ. ಭಾಷಾ ಪ್ರಯೋಗಾಲಯ. ವಿದ್ಯಾರ್ಥಿನಿ ಧನುಶ್ರೀ ಶಾಲೆಯಲ್ಲಿ ಸೌಲಭ್ಯಗಳ ಕುರಿತು ಸಂತಸ ವ್ಯಕ್ತಪಡಿಸಿದರು. ಮೇಲೆ ಒಳ್ಳೆ ಚಿತ್ರಗಳನ್ನ ಬರೆದಿದ್ದಾರೆ. ನಮ್ಮ ಶಿಕ್ಷಕರು ತುಂಬ ಚೆನ್ನಾಗಿ ಪಾಠ ಹೇಳ್ಕೊಡ್ತಾರೆ. ನಮ್ಮ ಸ್ಕೂಲ್ಗೆ ಬಂದಮೇಲೆ ನಮಗೆ ಹೋಗೋಕ್ಕೆ ಇಷ್ಟನೇ ಆಗಲ್ಲ. ನಾವು ಬೇರೆ ಸ್ಕೂಲ್ಗಳಿಗಿಂತ ನಮ್ಮ ಶಾಲೆನೇ ಇವಾಗ ಚೆನ್ನಾಗಿದೆ. ಪೋಷಕ ಮುನಿಚನ್ನರಾಯಪ್ಪ ಮನ್ರೇಗಾ ಯೋಜನೆಯಡಿ ನಾಯನಹಳ್ಳಿ ಶಾಲೆ ಅಭಿವೃದ್ಧಿಪಡಿಸಿರುವ ಹಿನ್ನೆಲೆಯಲ್ಲಿ ಶಾಲೆಯ ದಾಖಲಾತಿ ಹೆಚ್ಚಾಗುತ್ತಿದೆ ಎಂದು ತಿಳಿಸಿದರು. ಎಲ್ಲ ಪೋಷಕರು ಈ ಶಾಲೆ ಬಗ್ಗೆ ಆಸಕ್ತಿಯನ್ನು ಹೊಂದಿ ಕನಿಷ್ಠ ಸುಮಾರು ಈಗ ಒಂದು 10-12 ಜನ ಮಕ್ಕಳನ್ನು ಹೊಸದಾಗಿ ಶಾಲೆಗೆ ಸೇರ್ಪಡೆ ಮಾಡಿದ್ದಾರೆ. ಖಾಸಗಿ ಶಾಲೆಗಳಿಗಿಂತ ನಮ್ಮ ಸರ್ಕಾರಿ ಶಾಲೆಗಳೇನು ಕಡಿಮೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ರಾಷ್ಟ್ರ ರಾಜಧಾನಿ ದೆಹಲಿ ಸೇರಿದಂತೆ ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ತೀವ್ರ ಶೀತಗಾಳಿ ಬೀಸುತ್ತಿದ್ದು ದಟ್ಟ ಮಂಜು ಕವಿದ ವಾತಾವರಣ ನಿರ್ಮಾಣವಾಗಿದೆ. ಪರಿಣಾಮ ಜನಜೀವನ ಅಸ್ತವ್ಯಸ್ತಗೊಂಡಿದ್ದು ರೈಲು ಸೇವೆ ಸೇರಿದಂತೆ ವಾಹನಗಳ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿದೆ. ನಿನ್ನೆ ರಾತ್ರಿಯಿಂದ ಉತ್ತರ ಪ್ರದೇಶದಲ್ಲಿ ದಟ್ಟ ಮಂಜು ಕವಿದಿದ್ದು ಪಂಜಾಬ್, ಚಂಡೀಗಢ, ರಾಜಸ್ಥಾನ, ಮಧ್ಯಪ್ರದೇಶ, ಅಸ್ಸಾಂ, ಬಿಹಾರ, ಮೇಘಾಲಯ ಮತ್ತು ಕಾಶ್ಮೀರದಲ್ಲಿಯೂ ಮಂಜು ಕವಿದಿದೆ. ಮುಂದಿನ 48 ಗಂಟೆಗಳ ಕಾಲ ಇದೇ ಪರಿಸ್ಥಿತಿ ಮುಂದುವರಿಯುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ದೆಹಲಿಯಲ್ಲಿ ಕನಿಷ್ಠ ತಾಪಮಾನ 5.7 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದ್ದು ಹಗುರ ಮಳೆಯಾಗುವ ಸಾಧ್ಯತೆಗಳಿವೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. संभावना जताई गई है। हालांकि मौसम विभाग की ओर से आज और कल दिल्ली में हल्की बारिश का भी अनुमान जताया गया है, जबकि 4 जनवरी गरज के साथ ओलावृष्टि का भी अनुमान व्यक्त किया गया है। वहीं 4 से 6 जनवरी के दौरान पश्चिमी हिमालयी क्षेत्र में बारिश या बर्फबारी का अनुमान है। जम्मू कश्मीर में भारी बारिश या बर्फबारी हो सकती है। ಗೋವಾದಲ್ಲಿ ನಡೆಯುತ್ತಿರುವ ಭಾರತೀಯ ಅಂತಾರಾಷ್ಟೀಯ ಚಲನಚಿತ್ರೋತ್ಸವ ಇಫಿಯ 2ನೇ ದಿನವಾದ ನಿನ್ನೆ ಭಾರತೀಯ ಪನೋರಮಾ ವಿಭಾಗದ ಚಿತ್ರಗಳ ಪ್ರದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಈ ಮಧ್ಯೆ ಖ್ಯಾತ ಚಿತ್ರ ನಿರ್ದೇಶಕ ದಿವಂಗತ ಸತ್ಯಜಿತ್ ರೇ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲು ಪತೇರ್ ಪಾಂಚಾಲಿ ಚಿತ್ರವನ್ನು ಪ್ರದರ್ಶಿಸಲಾಯಿತು. ಇವರ ಪ್ರಮುಖ 4 ಚಿತ್ರಗಳು ಕೂಡ ಚಿತ್ರೋತ್ಸವದಲ್ಲಿ ಪ್ರದರ್ಶನಗೊಳ್ಳಲಿವೆ. उन्होंने इस मौके पर दोनों देशों के 50 साल के द्विपक्षीय संबंधों को याद किया। ಚಲನಚಿತ್ರೋತ್ಸವದ ಆದ್ಯತೆಯ ದೇಶವಾದ ಬಾಂಗ್ಲಾದೇಶದ ಚಿತ್ರಗಳ ಪ್ರದರ್ಶನಕ್ಕೆ ಭಾರತದ ಬಾಂಗ್ಲಾದೇಶ ರಾಯಭಾರಿ ಮೊಹಮ್ಮದ್ ಇಮ್ರಾನ್ ಉದ್ಘಾಟಿಸಿದರು. ನಂತರ ಅವರು ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯ ದೊರೆತು 2021ಕ್ಕೆ 50 ವರ್ಷಗಳು ಪೂರೈಸಲಿದೆ. ಇಂತಹ ಸಂದರ್ಭದಲ್ಲಿ ಬಾಂಗ್ಲಾದೇಶದ ಚಿತ್ರಗಳಿಗೆ ವಿಶೇಷ ಆದ್ಯತೆ ನೀಡಿರುವುದು ಸಂತಸ ತಂದಿದೆ ಎಂದರು. of our independence, and also the independence this year is the 50th anniversary of diplomatic relations between India and Bangladesh, and we always acknowledge the contribution of people and government of India who supported us in 1971 in our difficult days. ಇಂದು ಕೂಡ ಹಲವು ವಿಭಾಗದ ಚಿತ್ರಗಳು ಪ್ರದರ್ಶನಗೊಳ್ಳಲಿವೆ. ಅಮೆರಿಕದ ನೂತನ ಅಧ್ಯಕ್ಷ ಜೋ ಬೈಡನ್ ಇದೇ 20ರಂದು ಪ್ರಮಾಣ ವಚನ ಸ್ವೀಕರಿಸಲಿದ್ದು ದೇಶಾದ್ಯಂತ ಬಿಗಿ ಭದ್ರತೆ ನಿಯೋಜಿಸಲಾಗಿದೆ. ಇನ್ನು 2 ದಿನಗಳಲ್ಲಿ ನಿರ್ಗಮಿಸಲಿರುವ ಡೊನಾಲ್ಡ್ ಟ್ರಂಪ್ ಬೆಂಬಲಿಗರು ದೇಶದ 50ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಪ್ರತಿಭಟನೆ ನಡೆಸಲು ಸಜ್ಜಾಗಿರುವ ಹಿನ್ನೆಲೆಯಲ್ಲಿ ಎಲ್ಲೆಡೆ ಹೈ ಅಲರ್ಟ್ ಘೋಷಿಸಲಾಗಿದ್ದು ಸೂಕ್ಷ್ಮ ಪ್ರದೇಶಗಳಲ್ಲಿ ಲಾಕ್ಡೌನ್ ಕೂಡ ಜಾರಿಗೊಳಿಸಲಾಗಿದೆ. ಶ್ವೇತಭವನದ ಸುತ್ತಮುತ್ತಲಿನ ರಸ್ತೆಗಳ ಸಂಚಾರವನ್ನು ನಿರ್ಬಂಧಿಸಲಾಗಿದ್ದು ಪ್ರಮಾಣ ವಚನ ಸ್ವೀಕಾರ ಸ್ಥಳದಲ್ಲಿನ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಮಿಚಿಗನ್, ವರ್ಜೀನಿಯಾ, ವಾಷಿಂಗ್ಟನ್ ಸೇರಿದಂತೆ ಹಲವು ರಾಜ್ಯಗಳ ರಾಜಧಾನಿಗಳಲ್ಲಿ ಫೆಡರಲ್ ಭದ್ರತಾ ಪಡೆಗಳ ಸಿಬ್ಬಂದಿ ಕಟ್ಟೆಚ್ಚರ ವಹಿಸಿದ್ದಾರೆ.
a street linking the White House and the Capitol, as well as the venue where the inauguration will take place. The Capitol building, which used to be a public area, is also surrounded by security fencing with police officers on duty to keep people away. The intense security presence has made some residents in the nation's capital concerned. ಭಾರತೀಯ ಕ್ರೀಡಾ ಕ್ಷೇತ್ರದಲ್ಲಿ ಉತ್ತಮ ಸೇವೆ ಸಲ್ಲಿಸಿದ ಹಾಗೂ ಗಣನೀಯ ಕೊಡುಗೆ ನೀಡಿದ ಕ್ರೀಡಾಪಟುಗಳ ಹೆಸರುಗಳನ್ನು ಕ್ರೀಡಾಂಗಣಗಳಿಗೆ ಹಾಗೂ ಕಟ್ಟಡಗಳಿಗೆ ನಾಮಕರಣ ಮಾಡಲು ಉದ್ದೇಶಿಸಲಾಗಿದೆ ಎಂದು ಕೇಂದ್ರ ಯುವಜನ ಮತ್ತು ಕ್ರೀಡಾ ಸಚಿವ ಕಿರಣ್ ರಿಜಿಜು ತಿಳಿಸಿದ್ದಾರೆ. ಇದರ ಮೊದಲ ಹಂತವಾಗಿ ಲಖನೌನ ರಾಷ್ಟ್ರೀಯ ಉತ್ಕೃಷ್ಟ ಕೇಂದ್ರ ಎನ್ಒಸಿಯಲ್ಲಿನ ಈಜುಕೊಳ ಮತ್ತು ಕುಸ್ತಿ ಸಭಾಂಗಣಗಳಿಗೆ ಸ್ಥಳೀಯ ಕ್ರೀಡಾಪಟುಗಳ ಹೆಸರುಗಳನ್ನು ನಾಮಕರಣ ಮಾಡಲಾಗುವುದು ಎಂದು ಹೇಳಿದರು. ಕ್ರೀಡಾಪಟುಗಳಿಗೆ ಗೌರವ ಲಭಿಸುವಂತೆ ಹಾಗೂ ಗೌರವಯುತ ಬದುಕು ನಡೆಸಲು ಸರ್ಕಾರ ಹಲವು ಕಾರ್ಯಯೋಜನೆಗಳನ್ನು ರೂಪಿಸಿದೆ ಎಂದು ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ 31ರಂದು ಆಕಾಶವಾಣಿಯ ಮನ್ ಕಿ ಬಾತ್ನ 73ನೇ ಸಂಚಿಕೆಯಲ್ಲಿ ದೇಶವಾಸಿಗಳನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಈ ಕುರಿತು ಟ್ವೀಟ್ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ ಸ್ಫೂರ್ತಿದಾಯಕ ಘಟನೆಗಳನ್ನು ಅನಿಸಿಕೆಗಳನ್ನು ಹಂಚಿಕೊಳ್ಳುವಂತೆ ಮನವಿ ಮಾಡಿದ್ದಾರೆ. ನಮೋ ಆಪ್ ಅಥವಾ ಮೈಗೌ ಓಪನ್ ಫೋರಂ ಮೂಲಕ ತಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ವೇದಿಕೆ ಕಲ್ಪಿಸಲಾಗಿದ್ದು, ಸಾರ್ವಜನಿಕರು ಉಚಿತ ದೂರವಾಣಿ ಸಂಖ್ಯೆ 1800117800ಗೆ ಕರೆ ಮಾಡಿಯೂ ತಮ್ಮ ಸಂದೇಶವನ್ನು ತಿಳಿಸಬಹುದಾಗಿದೆ. 1922ಕ್ಕೆ ಮಿಸ್ಡ್ ಕಾಲ್ ನೀಡಿದಾಗ ಸಂದೇಶ ಕಳುಹಿಸಲು ಅವಕಾಶ ದೊರೆಯಲಿದೆ. ಆಸ್ಟ್ರೇಲಿಯಾದ ಬ್ರಿಸ್ಬೇನ್ನಲ್ಲಿ ಆತಿಥೇಯ ಆಸ್ಟ್ರೇಲಿಯಾ ಹಾಗೂ ಭಾರತದ ನಡುವೆ ನಡೆಯುತ್ತಿರುವ 4ನೇ ಕ್ರಿಕೆಟ್ ಟೆಸ್ಟ್ ಪಂದ್ಯದ 4ನೇ ದಿನದಾಟದಲ್ಲಿ ಆಸ್ಟ್ರೇಲಿಯಾ ಭಾರತಕ್ಕೆ 324 ರನ್ಗಳ ಗೆಲುವಿನ ಗುರಿ ನೀಡಿದೆ. ಮೊದಲ ಇನ್ನಿಂಗ್ಸ್ನಲ್ಲಿ 369 ರನ್ ಗಳಿಸಿದ್ದ ಆಸ್ಟ್ರೇಲಿಯಾ ಎರಡನೇ ಇನ್ನಿಂಗ್ಸ್ನಲ್ಲಿ ಆಸ್ಟ್ರೇಲಿಯಾ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡು 294 ರನ್ ಗಳಿಸಿತ್ತು. ಭಾರತದ ಪರ ಸಿರಾಜ್ 5, ಪಂತ್ ಬಿ ಠಾಕೂರ್ 4 ದಿಟ್ಟ ಬೌಲಿಂಗ್ ನಡೆಸಿ ಆತಿಥೇಯ ತಂಡವನ್ನು ಕಡಿಮೆ ರನ್ಗೆ ಕಟ್ಟಿಹಾಕಿದರು. 324 ರನ್ಗಳ ಗುರಿಯನ್ನು ಬೆನ್ನತ್ತಿರುವ ಭಾರತದ ಪರ ರೋಹಿತ್ ಶರ್ಮಾ 4 ರನ್ ಹಾಗೂ ಶುಭ್ಮನ್ ಗಿಲ್ ಕ್ರೀಸ್ನಲ್ಲಿದ್ದಾರೆ. ಮಳೆಯಿಂದ ಹಲವಾರು ಬಾರಿ ಪಂದ್ಯಕ್ಕೆ ಅಡಚಣೆಯಾಗಿದ್ದು, ನಾಳೆ ಟೆಸ್ಟ್ನ ಕೊನೆಯ ದಿನವಾಗಿದ್ದು ಉಭಯ ತಂಡಗಳ ಆಟಗಾರರು ಗೆಲುವಿಗಾಗಿ ಸೆಣಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೆಟ್ರೋ ರೈಲು ನಿರ್ಮಾಣಕ್ಕೆ ಪ್ರತ್ಯೇಕ ನೀತಿ, ದೇಶದ 2ನೇ ಹಂತದ ನಗರಗಳಿಗೂ ಮೆಟ್ರೋ ಜಾಲ, ಪ್ರಧಾನಿ ನರೇಂದ್ರ ಮೋದಿ. ಪ್ರತಿಭಟನಾ ನಿರತ ರೈತರೊಂದಿಗೆ ನಾಳೆ 10ನೇ ಸುತ್ತಿನ ಸಮಾಲೋಚನೆ, ಪರ್ಯಾಯ ಕ್ರಮಗಳ ಕುರಿತು ಚರ್ಚೆ ನಿರೀಕ್ಷೆ, ಸಚಿವ ನರೇಂದ್ರ ಸಿಂಗ್ ತೋಮರ್. ಮಹಾರಾಷ್ಟ್ರ ಮುಖ್ಯಮಂತ್ರಿ ಹೇಳಿಕೆ ಒಕ್ಕೂಟ ತತ್ವಕ್ಕೆ ವಿರುದ್ಧವಾದುದು, ಸೌಹಾರ್ದಯುತ ವಾತಾವರಣವನ್ನು ಕದಡುವುದು ಸಲ್ಲ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಬ್ರಿಸ್ಬೇನ್ ಕ್ರಿಕೆಟ್ ಟೆಸ್ಟ್ ಪಂದ್ಯ, ಭಾರತಕ್ಕೆ ಗೆಲ್ಲಲು 324 ರನ್ಗಳ ಗುರಿ ನೀಡಿದ ಆಸ್ಟ್ರೇಲಿಯಾ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30 ಡಿಡಿ ಚಂದನದಲ್ಲಿ. ನಮಸ್ಕಾರ.